ಮಹಿಮೆ ಏನು? ITIR ಅಕ್ರಮ, ಡಬಲ್ ಪೇಮೆಂಟ್ ಆರೋಪ, DC ಭಂಡಾರಿ ಮೇಲಿರುವಂಥ ಆರೋಪಗಳಿದ್ದು KIADBಯಲ್ಲಿ ಇಲ್ಲದ ಹುದ್ದೆಯನ್ನು ಸೃಷ್ಟಿಸಿ ದಯಾನಂದ ಭಂಡಾರಿ ಅವರನ್ನು ಆಯಕಟ್ಟಿನ ಜಾಗದಲ್ಲಿ ಕೂರಿಸಲಾಗಿದೆ. ದಯಾನಂದ ಭಂಡಾರಿ ಕಾಲಾವಧಿಯಲ್ಲಿ ಸರ್ಕಾರದ ಬೊಕ್ಕಸಕ್ಕೆ ಕೋಟಿ ನಷ್ಟ ಆಗಿದೆ ಅನ್ನುವ ಆರೋಪ ಇದೆ. ಸಾಲು ಭ್ರಷ್ಟಾಚಾರ ಆರೋಪಗಳಿದ್ದರೂ ಕೂಡ ಭಂಡಾರಿ ವಿರುದ್ಧ ಕ್ರಮ ಇಲ್ಲ. ಪವರ್ಫುಲ್ ರೀ ಭಂಡಾರಿ, ಪವರ್ಫುಲ್. 2021ರಲ್ಲಿ BJP ಸರ್ಕಾರದ ಅವಧಿಯಲ್ಲಿ KIADBಗೆ ಭಂಡಾರಿ ವಕ್ರಿಸಿಕೊಂಡರು ಅಥವಾ ಎಂಟ್ರಿ ಕೊಟ್ಟರು ಅಂತಲೇ ಹೇಳ್ಬೋದು. ಆಗ ವಕ್ರಿಸಿಕೊಂಡವರು ಈಗಲೂ ಕೂಡ ಖಾಲಿ ಮಾಡ್ತಾ ಇಲ್ಲ. ಖಾಲಿ ಮಾಡುವಂಥ ಶಕ್ತಿ ಯಾರಿಗೂ ಇಲ್ಲ ಸರ್ಕಾರದಲ್ಲಿ. ಸರ್ಕಾರದ ಮೇಲೆ ಒತ್ತಡ ಹಾಕಿಸಿ KIADBಯಲ್ಲಿ ದಯಾನಂದ ಭಂಡಾರಿ ಸೇವೆಯನ್ನು ಮುಂದುವರಿಸಿದ್ದಾರೆ. ಈ ಮೊದಲು KIADBಯಲ್ಲಿ ವಿಶೇಷ ಜಿಲ್ಲಾಧಿಕಾರಿ ಒಂದೇ ಹುದ್ದೆ ಇತ್ತು. ದಯಾನಂದ ಭಂಡಾರಿ ಎಷ್ಟು ಪವರ್ಫುಲ್ ಅಂದರೆ ಇಲ್ಲದ ಮತ್ತೊಂದು ಹುದ್ದೆಯನ್ನು ಕ್ರಿಯೇಟ್ ಮಾಡಿ ಬಂದು ಕೂತ್ಕೊಂಡ್ರು. ಎರಡೆರಡು ವಿಶೇಷ ಜಿಲ್ಲಾಧಿಕಾರಿ ಹುದ್ದೆಯನ್ನು ಸೃಷ್ಟಿ ಮಾಡಲಾಯಿತು. ನೋಡಿ ಸರ್ಕಾರದಲ್ಲಿ ಎಷ್ಟು ಪವರ್ಫುಲ್ ಅಂದರೆ ಇಲ್ಲದ ಮತ್ತೊಂದು ಹುದ್ದೆಯನ್ನು ಸೃಷ್ಟಿ ಮಾಡಿ ಬಂದು ಕೂತ್ಕೊಂಡು ಯಾರೂ ಅಲುಗಾಡಿಸದ ಹಾಗೆ ಪವರ್ಫುಲ್ಲಾಗಿ ಆ ಕುರ್ಚಿಗೆ ಅಂಟಿಕೊಂಡಿದ್ದಾರೆ. ಶಕ್ತಿಶಾಲಿಯವರು ಎಷ್ಟೊಂದು ಪವರ್ಫುಲ್ ಅಂತ ಅರ್ಥ ಆಗುತ್ತೆ. ಜೊತೆಗೆ KIADBಯಲ್ಲೇ ಯಾಕೆ ಸೇವೆ ಮಾಡಬೇಕು? ಅಷ್ಟೊಂದು ಸೇವಾ ಮನೋಭಾವನ ರೈತರಿಗೆ ಅರ್ಪಣೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವರ ಸೇವಾವಧಿಯನ್ನು, ಗೊತ್ತಿಲ್ಲ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಕೃಷ್ಣ ನೀಡ್ತಾರೆ. ಕೃಷ್ಣ, ಇವರ ಸೇವಾ ಮನೋಭಾವ ಮೆಚ್ಚಬೇಕಿಲ್ಲಿ. ರೈತರಿಗೆ ಸಹಾಯ ಮಾಡಲೇಬೇಕು ಅಂತ ಹೇಳಿ ವಿಶೇಷ ಹುದ್ದೆಯನ್ನು ಕ್ರಿಯೇಟ್ ಮಾಡಿ ಅವರಲ್ಲಿ ಕೂರಿಸಲಾಗಿದೆ. ಎಷ್ಟು ಅನುಕೂಲ ಆಗ್ತಾ ಇದೆ ರೈತರಿಗೆ ಹಾಗಾದರೆ? ದಶರಥ್, ಸರ್ಕಾರದ ಕೆಲ ಇಲಾಖೆಗಳಲ್ಲಿ ಕೆಲ ಅಧಿಕಾರಿಗಳು ಬೇರ್ಬಿಟ್ಟಿದ್ರು ಸರ್ಕಾರ ಅವರ ವಿರುದ್ಧ ಯಾವುದೇ ರೀತಿ ಕ್ರಮವನ್ನ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇಲ್ಲ. ಬಿಜೆಪಿ ಸರ್ಕಾರ ಹೋಯಿತು, ಕಾಂಗ್ರೆಸ್ ಸರ್ಕಾರ ಬಂತು. ಕಾಂಗ್ರೆಸ್ ಸರ್ಕಾರ ರಚನೆ ಆಗಿ 3 ವರ್ಷ ಆಗಿದೆ. 2 CMಗಳು ಚೇಂಜ್ ಆಗಿದ್ದಾರೆ. ಆದ್ರೂ ಕೂಡ ಸರ್ಕಾರದ ಕೆಲ ಇಲಾಖೆಗಳಲ್ಲಿ ಕೆಲ ಅಧಿಕಾರಿಗಳು ವರ್ಗಾವಣೆ ಆಗ್ತಾ ಇಲ್ಲ. ಅದರ ಪ್ರಭಾವ ಇಷ್ಟರ ಮಟ್ಟಿಗೆ ಇದೆ ಅಂತ ಇಲ್ಲಿ ಸ್ಪಷ್ಟ ಗೊತ್ತಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ KIADBಯಲ್ಲಿ ಕೆಲ ಅಧಿಕಾರಿಗಳು ವಶಾನಗಡ್ಡೆಯಿಂದ ಬೇರ್ಬಿಟ್ಟಿದ್ದಾರೆ. ಅವರ ವಿರುದ್ಧ ಸರ್ಕಾರ ಇಲ್ಲಿವರೆಗೂ ಯಾವುದೇ ಕ್ರಮವನ್ನ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡಿಲ್ಲ. ಅದರಲ್ಲೂ ಪ್ರಮುಖವಾಗಿ KIADBಯಲ್ಲಿ ವಿಶೇಷ ಜಿಲ್ಲಾಧಿಕಾರಿಯಾಗಿದ್ದಂತ ದಯಾನಂದ ಭಂಡಾರಿ ಹಿಂದೆ 2021ರಲ್ಲಿ ಜಗದೀಶ್ ಶೆಟ್ಟರು ಕೈಗಾರಿಕಾ ಸಚಿವರಾಗಿದ್ದಂತ ಸಂದರ್ಭದಲ್ಲಿ KIADBಗೆ ಎಂಟ್ರಿ ಆದ್ರು. ಆಗ KIADBಯಲ್ಲಿ ಒಂದೇ ಒಂದು DC ಹುದ್ದೆಯನ್ನ ಸೃಷ್ಟಿ ಮಾಡಲಾಗಿತ್ತು. ತದನಂತರ ಜಗದೀಶ್ ಶೆಟ್ಟರು ಚೇಂಜ್ ಆದ್ರು, ಮುರುಗೇಶ್ ನಿರಾಣಿ ಕೈಗಾರಿಕಾ ಸಚಿವರಾದ್ರು. ಅವರ ಕಾಲಾವಧಿಯಲ್ಲೂ KIADBಯಲ್ಲಿ ಅಕ್ರಮ ಭ್ರಷ್ಟಾಚಾರಗಳು ಕೂಡ ಆರೋಪಗಳು ಕೂಡ ಕೇಳಿ ಬಂತು. ತದನಂತರ ಕಾಂಗ್ರೆಸ್ ಸರ್ಕಾರ ರಚನೆ ಆಯಿತು. ಕಾಂಗ್ರೆಸ್ ಸರ್ಕಾರ ರಚನೆ ಆಗಿ MB ಪಾಟೀಲ್ ಅವರು ಕೈಗಾರಿಕಾ ಸಚಿವರಾದ್ರು. ಕೈಗಾರಿಕಾ ಸಚಿವರು 2ನೇ ಅವಧಿಯಲ್ಲಿ ಕೈಗಾರಿಕಾ ಸಚಿವರಾದ್ರೂ ಕೂಡ KIADBಯಲ್ಲಿ ದಯಾನಂದ ಭಂಡಾರಿ ವಿಶೇಷ ಜಿಲ್ಲಾಧಿಕಾರಿಗಳಾಗಿ ಮುಂದುವರಿದಿದ್ದಾರೆ. ಇಲ್ಲಿ ಇವರ ಮೇಲೆ ಸಾಕಷ್ಟು ಭ್ರಷ್ಟಾಚಾರದ ಆರೋಪ ಕೂಡ ಇದೆ. ಈ ಹಿಂದೆ ITR ಯೋಜನೆಯಲ್ಲಿ ಸಾಕಷ್ಟು ಜಮೀನುಗಳನ್ನ ಕೈಬಿಟ್ಟಿದ್ದಾರೆ ಭೂಸ್ವಾಧೀನದಿಂದ. ಜೊತೆಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧಾರವಾಡ ಡಬಲ್ ಪೇಮೆಂಟ್ ವಿಚಾರದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಈ ಹಿಂದೆ ED ಅಧಿಕಾರಿಗಳು ಕೂಡ ಇವರ ಮನೆ ಮೇಲೆ ದಾಳಿ ಮಾಡಿದ್ರು. ಕಳೆದ 6-7 ವರ್ಷಗಳಿಂದ KIADBಯಲ್ಲಿ ಇವರ ಸೇವೆ ಮುಂದುವರಿತಾ ಇದ್ರು. ಸರ್ಕಾರ ಇವರನ್ನ ವರ್ಗಾವಣೆ ಮಾಡುವಂತ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇಲ್ಲ. ಯಾಕಂದ್ರೆ ಸರ್ಕಾರ ಈಗಾಗಲೇ ಕ್ಲಾಸ್ 1 ಅಧಿಕಾರಿಗಳಿಗೆ ಒಂದು ವರ್ಗಾವಣೆ ರೂಲ್ಸ್ ಅನ್ನು ಸರ್ಕಾರ ಜಾರಿ ಮಾಡಿದೆ. ಯಾಕಂದ್ರೆ ಯಾವುದೇ ಒಂದು ಹುದ್ದೆಗಳಲ್ಲಿ 2 ವರ್ಷ 3 ವರ್ಷ ಇದ್ರಂತ ಸಂದರ್ಭದಲ್ಲಿ ಭ್ರಷ್ಟಾಚಾರ ಮಾಡುತ್ತೆ ಅನ್ನೋ ಕಾರಣಕ್ಕಾಗಿ ಸರ್ಕಾರ ಒಂದು ವರ್ಗಾವಣೆ ರೂಲ್ಸ್ ಅನ್ನ ಜಾರಿ ಮಾಡಿದೆ. ಆದ್ರೆ ವರ್ಗಾವಣೆ ರೂಲ್ಸ್ ಇಲ್ಲಿ KS ಅಧಿಕಾರಿ ದಯಾನಂದ ಭಂಡಾರಿಗೆ ಅನ್ವಯ ಆಗ್ತಾ ಇಲ್ವ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಸಾಕಷ್ಟು ಸಾಲು ಭ್ರಷ್ಟಾಚಾರ ಆರೋಪ ಇದೆ. ಹಲವಾರು ಲೇಔಟ್ಗಳಲ್ಲಿ ಜಮೀನುಗಳನ್ನ ಭೂಸ್ವಾಧೀನದಿಂದ ಕೈ ಬಿಡಿರುವಂತ ಆರೋಪ ಇದೆ. ಜೊತೆಗೆ ಡಬಲ್ ಪೇಮೆಂಟ್ ವಿಚಾರದಲ್ಲಿ ED ಅಧಿಕಾರಿಗಳು ಇದೇ ಅಧಿಕಾರಿಯ ಮೇಲೆ ದಾಳಿ ಮಾಡಿ ಮನೆಯ ಮೇಲೆ ಮತ್ತು ಕಚೇರಿಗಳ ಮೇಲೆ ದಾಳಿ ಮಾಡಿರುವಂತ ಉದಾಹರಣೆಗಳು ಕೂಡ ಇದೆ. ಆದ್ರೂ ಸಹ ಅಧಿಕಾರಕ್ಕೆ ಬಂದು 6-7 ವರ್ಷ ಆದ್ರೂ ಕೂಡ ಇವನ್ನ KIADBಯಿಂದ ವರ್ಗಾವಣೆ ಮಾಡುವಂತ ಪ್ರಯತ್ನವನ್ನ ಮಾಡಿಲ್ಲ. ಸರ್ಕಾರದ ಮೇಲೆ ಒತ್ತಡ ಹಾಕ್ತಾರೆ, ಸಂಬಂಧಪಟ್ಟಂತ ಸಚಿವರ ಮೇಲೆ ಒತ್ತಡ ಹಾಕಿ KIADBಯಲ್ಲಿ ಮುಂದುವರಿತಾ ಇರೋದು ಭಾರಿ ಚರ್ಚೆಗೆ ಕೂಡ ಗ್ರಾಸ ಆಗ್ತಾ ಇದೆ. KIADBಯಲ್ಲಿ ಕೆಲ ಅಧಿಕಾರಿಗಳೇ ಅಸಮಾಧಾನವನ್ನ ಕೂಡ ಹಾಕ್ತಾ ಇದ್ದಾರೆ. ಯಾಕಂದ್ರೆ ದೀರ್ಘಾವಧಿ ಸೇವೆಗೆ ಸಂಬಂಧಪಟ್ಟಂತೆ ಯಾವುದೇ ಅಧಿಕಾರಿಗಳು ಒಂದೇ ಜಾಗದಲ್ಲಿ ಇದ್ದಂತ ಸಂದರ್ಭದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಆಗುತ್ತೆ, ಅಕ್ರಮ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಸರ್ಕಾರ ವರ್ಗಾವಣೆ ರೂಲ್ಸ್ ಅನ್ನ ಕೂಡ ಮಾಡಲಾಗಿದೆ. ಅದೇ ವರ್ಗಾವಣೆ ರೂಲ್ಸ್ ಅನ್ನೋದು KIADBಯಲ್ಲಿ ಹೆಸರಿಗೆ ಮಾತ್ರ ಸೀಮಿತ ಆಗಿದೆ ವಿನಃ ಯಾವುದೇ ಕೆಲವು ಅಧಿಕಾರಿಗಳ ದೀರ್ಘಾವಧಿ ಸೇವೆ ಸಲ್ಲಿಸ್ತಾ ಇರುವಂತಹ ಅಧಿಕಾರಿಗಳನ್ನ ವರ್ಗಾವಣೆ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇಲ್ಲ. ಹೀಗಾಗಿ KIADBಯಲ್ಲಿ ವಿಶೇಷ ಜಿಲ್ಲಾಧಿಕಾರಿಯಾಗಿರುವಂತಹ ದಯಾನಂದ ಭಂಡಾರಿ ವಿರುದ್ಧವಾಗಿ ಸರ್ಕಾರ ಯಾವುದೇ ಕ್ರಮ ತೆಗೆದುಕೊಂಡಿರೋದು ಸಾಕಷ್ಟು ಅನುಮಾನ ಕೂಡ ಹುಟ್ಟು ಆಗ್ತಾ ಇದೆ. ಈ ಹಿಂದೆ ಡಬಲ್ ಪೇಮೆಂಟ್ ಹಗರಣ ಆಗಿದೆ. ಜೊತೆಗೆ ಕೆಲವು ಭೂಸ್ವಾಧೀನದಿಂದ ಕೈಬಿಟ್ಟಿರುವಂತ ಸಾಕಷ್ಟು ಉದಾಹರಣೆಗಳು ಕೂಡ ಇದೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ಯಾವುದೇ ಕ್ರಮ ತೆಗೆದುಕೊಂಡಿರೋದು ಸಾಕಷ್ಟು ಅನುಮಾನಗಳು ಕೂಡ ಈಗ ಹುಟ್ಟು ಆಗ್ತಾ ಇರುವಂತದ್ದು. ದಶರಥ್, ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಮಾಹಿತಿಗೆ.